ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ನಾನು ಸೂಪರ್ ಡೂಪರ್ ಆಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ. ಹೊಸ ವಿಡಿಯೋಸ್ ಬರುತ್ತೆ, ಸೊ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ಳಿ. ಈಗ ತುಪ್ಪ ಮಾತ್ರ ಹಾಕ್ತಿದ್ದಾರೆ, ಆಮೇಲೆ ಎಣ್ಣೆ ಹಾಕ್ತಾರೆ. ಈಗ ಎಣ್ಣೆ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದ್ಮೇಲೆ ಇದಕ್ಕೆಲ್ಲ ಸ್ಪೈಸಸ್ ಹಾಕೊಳ್ಳಿ. ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಮರಾಠಿ ಮಗುನೂ ಹಾಕ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಗ್ರೇವಿಗೆ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ಹೆಚ್ಚಿಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲ ಹಾಗೇನೆ ಸಾಲ್ಟ್ ಹಾಕ್ಕೊಳ್ಳಿ. ಈಗ ಬರೀ ಅದು ಬೇಯೋಕೆ ಮಾತ್ರ ಹಾಕ್ತಾಯಿದ್ದೀವಿ ಸಾಲ್ಟು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕ್ಲೀನಾಗಿ ಹಸಿ ವಾಸನೆ ಹೋಗೋ ಗಂಟ ಉರಿಯಿರಿ. ಕರಿಬೇವು ಹಾಕ್ಕೊಳ್ತಾ ಇದ್ದೀವಿ. ಈಗ ಹಸಿ ವಾಸನೆ ಹೋಗಿದೆ. ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ಳೋಣ. ಅದು ಕ್ಲೀನಾಗಿ ನುಣ್ಣಗಾಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಈಗ ಬಟಾಣಿ ಹಾಕ್ಕೊಳ್ಳೋಣ. ಮೊಸರು ಆ್ಯಡ್ ಮಾಡ್ತಾ ಇದ್ದೀವಿ. ಮೊಸರು ಒಳ್ಳೆ ಥಿಕ್ನೆಸ್ಸು ಮತ್ತು ಸಿಲ್ಕಿನೆಸ್ ಕೊಡುತ್ತೆ. ಇದಕ್ಕೀಗ ಖಾರದ ಪುಡಿ ಹಾಕ್ತಾ ಇದ್ದೀವಿ ಮತ್ತು ಗರಂ ಮಸಾಲ ಹಾಕ್ತಾ ಇದ್ದೀವಿ. ಅದಕ್ಕೆ ಈಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀವಿ ಮತ್ತು ನಾವು ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀವಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಕ್ಲೀನಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು. ಅಲ್ಲಿಗಂಟ ಉರಿತಾನೆ ಇರಿ. ಸೊ ನೋಡಿ, ಈಗ ಎಣ್ಣೆ ಬಿಟ್ಕೊತಿದೆ. ಹಂಗಾದಾಗ ಈಗ ನಾವು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಪನ್ನೀರನ್ನ ಹಾಕ್ತಾಯಿದ್ದೀವಿ. ನಾವು ನೀವು ಹೇಳಲೇ ಇಲ್ವಲ್ಲ ನಾವು ಏನು ರೆಸಿಪಿ ಮಾಡ್ತಾಯಿದ್ದೀವಿ ಅಂತ. ಇವತ್ತು ನಾವು ಪನ್ನೀರ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇಲ್ಲಿ ನಾವು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀವಿ. 1 ಗ್ಲಾಸ್ ಅಕ್ಕಿ ಹಾಕಿದ್ರೆ ನಾವಿಲ್ಲಿ 2 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀವಿ. ಈಗ ನಾವು ತೊಳೆದು ನೆನೆಸಿಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ದೀವಿ. ನಾವು ಯಾಕೆ ಫಸ್ಟೇ ಅಕ್ಕಿನ ಮಸಾಲೆಗೆ ಹಾಕಿ ಹುರ್ಕೊತಾ ಇದ್ದೀವಿ ಅಂದರೆ ಅಕ್ಕಿ ಉದ್ರುದ್ರಾಗುತ್ತೆ ಅಂತ. ಯಾಕಂದರೆ ಅನ್ನ ಉದ್ರುದ್ರಾಗುತ್ತೆ ಅಂತ. ಆಮೇಲೆ ಬಿರಿಯಾನಿ ನಾನ್ ಸ್ಟಿಕ್ಕಿ ಆಗುತ್ತೆ. ನೋಡಿ, ಈ ಥರ ರೈಸು ಮತ್ತು ಮಸಾಲ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕಾಯಿಸಿಕೊಂಡಿರೋ ನೀರನ್ನ ಹಾಕ್ಕೊತಾ ಇದ್ದೀವಿ. ನೀವು ಹಾಕ್ಕೊಳ್ಳಿ. ಇವಾಗ ನೀರು ಹಾಕಿದ್ಮೇಲೆ ಕ್ಲೀನಾಗಿ ಕಲಿಸ್ಕೊಳ್ಳಿ. ಉಪ್ಪು ಖಾರ ಅದ ಎಲ್ಲ ನೋಡಿಕೊಂಡು ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ. ನೋಡಿ, ಇದು 50% ಆಗಿದೆ. ಈಗ ಗ್ಯಾಸ್ನ ಸ್ಲಿಮ್ಮಲ್ಲಿಟ್ಟು ಅದ್ರ ಮೇಲೆ ತಟ್ಟೆ ಮುಚ್ಚಿ ಇಟ್ಟು. ಈಗ ತಟ್ಟೆ ಮುಚ್ಚಿ ಇಡಿ. ಇದು ಆಲ್ಮೋಸ್ಟ್ ಆಗಿದೆ, ಆದರೆ ನಾವು ಸ್ವಲ್ಪ ಕುಮ್ಮಲ್ಬೇಕು. ನಾವು ಲೋ ಸ್ಲಿಮ್ಮಲ್ಲೇ ಇಕ್ಕಿದ್ದೀವಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಇಕ್ತಾ ಇದ್ದೀವಿ. ಸೊ ನೋಡಿ ಗೈಸ್, ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ತಿನ್ನೋಣ ಬನ್ನಿ. ಸೊ ನೋಡಿ ಗೈಸ್, ಪನ್ನೀರ್ ಬಿರಿಯಾನಿ ರೆಡಿ ಇದೆ, ಸವಿಯಲು ಸಿದ್ಧ. ಬನ್ನಿ ಟೇಸ್ಟ್ ನೋಡೋಣ. ಈ ಥರ ರುಚಿಕರವಾದ ಪನ್ನೀರ್ ಬಿರಿಯಾನಿ ನೀವು ಮನೇಲಿ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.